ತಾಲೂಕು ಮಾಕ್ನಳ್ಳಿ ಗ್ರಾಮದಲ್ಲಿ 22ನೇ ವರ್ಷದಿಂದ ನಡೆದಿರುವಂತಹ ಕಳಮದಿ ಹಬ್ಬ ಈ ಬಾರಿ ಊರಿನ ಪ್ರಮುಖರು ಗ್ರಾಮದ ಯಜಮಾನರು ಎಲ್ಲ ಸೇರಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಗ್ರಾಮದ ಯುವಕರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲ ಒಂದಾಗಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಗ್ಗಟ್ಟಾಗಿ ಕಳಮದಿ ಹಬ್ಬನವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾವೆ. 22 ವರ್ಷ ಕಳಮದಿ ಹಬ್ಬ. ಜನ ಅಂದಾಜು ಸುಮಾರು ಒಂದು 60-70 ಸಾವಿರ ಜನ ಸೇರುತ್ತೆ. ಮೇಕೆ 800-900 ಮರಿ ಹೊಡಿತಾರೆ. ಕಾರೆಲ್ಲ ಅಕ್ಕಪಕ್ಕ ಆ ಕಡೆ ಬರುವಂತೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಶ್ರೀರಂಗಪಟ್ಟಣ ಕಡೆ ಬರ್ಬೇಕಾದ್ರೆ ಒಂದ್ ಕಡೆ ಮಾಡಿ, ಬಂದೂರು ಕಡೆ ಬರ್ಬೇಕಾದ್ರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಆ ಜನ ಎಲ್ಲ ಒಗ್ಗಟ್ಟಾಗಿ ಸೇರಿ ಬಂದಂತ ಜನಗಳಿಗೆ ಅನಾನುಕೂಲ ಆಗ್ದಂಗೆ ವ್ಯವಸ್ಥೆ ಮಾಡಿದ್ದಾರೆ. 3 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ಒಂದ್ ಮನೆಯಲ್ಲೂ ಊಟ ವ್ಯವಸ್ಥೆ ಇರುತ್ತೆ. ಕುಟುಂಬದಲ್ಲಿ 1, 2 ಮರಿ 3 ಮರಿ ಈ ತರ ಎಲ್ಲಾ ಕುಟುಂಬದವರು ಅವ್ರ ಮನೇಲಿ ಊಟದ ವ್ಯವಸ್ಥೆ ಮಾಡ್ಕೊಂಡವ್ರೆ. ಪುರಾತನ ಕಾಲದ ಹಬ್ಬ ಇದು. ಇದು ಗ್ರಾಮ ದೇವತೆ ಹಬ್ಬ. ಪುರಾತನ ಕಾಲದ ಹಬ್ಬ ನಡ್ಕೊ ಬಂದಿರೋದು. ಅಂದ್ರೆ ಪ್ರತಿ ವರ್ಷ ಮಾಡಕ್ಕಾಗಲ್ಲ. ಇದು ಸಿಕ್ಕಾಪಟ್ಟೆ ಖರ್ಚು ಬೀಳುತ್ತೆ. ಅದರಿಂದ 10 ವರ್ಷ 15 ವರ್ಷ 20 ವರ್ಷದಿಂದ ಗುಡ್ಡಪ್ಪ ಇಲ್ದೇನೆ ನಿಂತಿತ್ತು. ಈಗ ಗುಡ್ಡಪ್ಪನ್ ಪಡೆದು ಮಾಡ್ತಾ ಇರೋದು. ಮುಂದೆ ಮಾಡ್ಬೋದೇನೋ ಏನೋ. 22 ವರ್ಷದಿಂದ ಹಬ್ಬ ನಿಂತಾಗಿತ್ತು. ಗುಡ್ಡಪ್ಪ ಇಲ್ದಾನೆ ಬಂಡಸ್ವಾಮಿ ಗುಡ್ಡಪ್ಪನು, ಮಾರಮ್ಮನ ಗುಡ್ಡಪ್ಪನು, ಆದಿ ಒಂದನೇ ಬಸ್ಸು ತಗೊಬಂದು ಗುಡ್ಡಪ್ಪನ ಪಡೆದ ಮೇಲೆ 6 ತಿಂಗಳು ಆಯ್ತು. ಈಗ ದೇವ್ರು ಮಾಡ್ಬೇಕು ಅಂತ ಇದು ಮಾಡಿದ್ದಾರೆ. ಅದರಿಂದ ಈಗ ಎಲ್ಲ ಹೊರಿಬಟ್ಟೆ ಎಲ್ಲ ಎತ್ತಿ ಅದ್ದೂರಿಯಾಗಿ ಹಬ್ಬ ಮಾಡ್ತಾ ಇದಾರೆ. ಒಂದು 700ರಿಂದ 800 ಮರಿ ಬೀಳ್ಬೋದು. ಅವ್ರು ದಾಷ್ಕ 2 ಹೊಡೆಯವರು ಹೊಡಿತಾರೆ, 3 ಹೊಡೆಯವರು ಹೊಡಿತಾರೆ, 1 ಹೊಡೆಯವರು ಹೊಡಿತಾರೆ. ಮಿನಿಮಮ್ 750 ಮರಿ ಯಾರು ಬೀಳ್ತವೆ. ತೆಂಗಿನಕಾಯಿ ಅಜ್ಜಿಗೊಂದು ತೆಂಗಿನಕಾಯಿ ಹೊಡಿಬೇಕು. ಕೆರೆಯಿಂದ ಊರೆಲ್ಲ ಮೆಣಗೆ ಆಗ್ಬೇಕು. ದೇವಸ್ಥಾನಕ್ಕೆ ಹೋಗಲು ಕಾಯಿ ಮಾತ್ರ ನಿಲ್ಸೋಂಗಿಲ್ಲ. ತಾಳಲ್ಲಿ ದೇವಸ್ಥಾನ ಅಲ್ಲಿ ಕೆರೆತ ಒಂಬಳೆ ಆದಕ್ಕೆ ಕ್ವಾಣ ತರಿಬೇಕು. ಆಮ್ಯಾಗ 4 ಮೂಲಲ್ಲೂ 4 ಮರಿ ತರಿತಾರೆ. ಪೀಡ ಮರಿ ಹೊಡಿಬೇಕು. 4 ಮೂಲಗೂ 4 ಮರಿಯ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಂದು ದೇವ್ರ ಗಲಾಟೆ ಅದ್ದೂರಿಯಾಗಿ ಮಾಡ್ಕೋತ. ಯುವಕರು 23, 24 23ಕ್ಕೆ ಮೆರವಣಿಗೆ, 24ಕ್ಕೆ ಊಟ. ಶುಕ್ರವಾರ ಬೇಯಿಸ್ತವಾರ ಮೆರವಣಿಗೆ ಅಂದ್ರೆ 8:30 ದೇವ್ರು ವರ್ಷ ಬತ್ರ 1:30-2 ಗಂಟೆ ರಾತ್ರಿ ಐತೆ ದೇವ್ರು ಉಳ್ಕುದು. ಆಮೇಲೆ ಬೆಳಿಗ್ಗೆ ಮರಿ ಹೊಡೆದ ಅಂದ್ರೆ ಮಾಮೂಲಿ ಎಡೆ ಕೊಡ್ಬೇಕು. ಪ್ರತಿಯೊಂದ್ ಮನೆಯವರು ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ 1 ಗಂಟೆ 2 ಗಂಟೆ ಐತದ. ನಾವು 22 ವರ್ಷ ಆಯ್ತು ಹಬ್ಬ ಮಾಡಿ. ಈಗ ಹಬ್ಬ ಮಾಡ್ತಾ ಇದ್ದೀವಿ. ಕಾಳಮ್ಮನ ಹಬ್ಬ ಮಾಡ್ತಾ ಇದ್ದೀವಿ. ಭಾರಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. ಆರತಿ, ತೆಂಬಿಟ್ಟಿನ ಆರತಿ, ಮೆರವಣಿಗೆ, ಜನ ನಮ್ ನಂಟ್ರು ಎತ್ತರು ಎಲ್ಲ ವಿಶೇಷವಾಗಿ ಬರ್ತಾರೆ. ಮಕ್ಕಳು ಎಲ್ಲ, ಹೆಣ್ಮಕ್ಳು, ಅಳಿದಿರು, ಮೊಮ್ಮಕ್ಳು ಎಲ್ಲ ಬರ್ತಾರೆ. ನಾವು ಈಗ ಬೆಳಿಗ್ಗೆಗೆ ಮರಿ ತರದು ನಾವು ಮರಿ ಊಟಕ್ಕೆ ಜನಗಳಿಗೆ ನಾವು ವಿಶೇಷವಾಗಿ ನಂಟೆ ಎತ್ತರಿಗೆಲ್ಲ ಹೇಳ್ತಾ ಇದ್ದೀವಿ. ಅವರು 200, 300, 400, 500 ಜನಕ್ಕಂಟ್ಲು ಒಂದು ಮನೇಲಿ ವಿಶೇಷವಾಗಿ ನಮ್ಮ ನಂಟ್ರು ಎತ್ತರು ಎಲ್ಲ ಬರ್ತಾರೆ. ನಾವು ಕಾಳಮ್ಮನ್ಗೆ ವಿಶೇಷವಾಗಿ ದೊಡ್ಡ ಹಬ್ಬ ಮಾಡ್ತಾ ಇದ್ವಿ. ಗ್ರ್ಯಾಂಡ್ ಆಗಿ ಕೋಣನು ಹೊಡಿತಾರೆ, ಮರಿಗಳ್ನು ತರಿತಾರೆ. ಇಷ್ಟ ನಾವ್ ಮಾಡ್ತಾವಿ. ಇನ್ನೇನಪ್ಪ. ನನ್ನ ಹೆಸರು ಗಂಗಾಧರ ಅಂತ. ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮಾಕ್ನಳ್ಳಿ ಗ್ರಾಮದಲ್ಲಿ ಸುಮಾರು 21 ವರ್ಷಗಳ ನಂತರ ಈ ಕಾಳಮ್ಮನ ಹಬ್ಬವನ್ನ ಮಾಡಿ 21 ವರ್ಷ ಆಗಿದೆ. ಯಾಕೆಂದ್ರೆ ಇದು 5 ವರ್ಷಕ್ಕೆ 7 ವರ್ಷಕ್ಕೆ ಮಾಡ್ತಾ ಇದ್ರು ನಮ್ಮ ತಂದೆ ತಾಯಿಗಳ ತಲೆಮಾರಲ್ಲಿ. ಇವಾಗ ಏನಪ್ಪಾ ಅಂದ್ರೆ ಮಾರಮ್ಮನ ಗುಡ್ಡ ಮತ್ತು ಸಿದ್ದಪ್ಪಾಜಿ ಗುಡ್ಡ ಇರ್ಲಿಲ್ಲ. ಆ ಒಂದು ಕಾರಣಕ್ಕಾಗಿ ಇದು 22 ವರ್ಷದಿಂದ ನಿಂತೋಗಿತ್ತು. ಇವಾಗ ಹೊಸದಾಗಿ ಒನ್ನೇಕಳೆ ಬಸಪ್ಪನ್ ತರಿಸಿ ಗುಡ್ಡ ಪುತ್ರನ ಗುರ್ತು ಮಾಡಿ ಅವ್ರಿಗೆಲ್ಲ ದೇವ್ರು ಬಂದು ಮೈ ಮೇಲೆ ಅಮ್ಮ ಬಂದು ಅದರಿಂದ ಖುಷಿ ಗ್ರಾಮದವರು ಒಗ್ಗಟ್ಟಾಗಿ ಒಂದು ಕುಟುಂಬಕ್ಕೆ 1700 ರೂಪಾಯಿ ಕುಳ್ಕೊಂದು ಇಷ್ಟೊಂದು ಅಮೌಂಟ್ ಹಾಕಿದ್ದಾರೆ. ಆಗ ಈಗ ಎಲ್ಲಾರು ವರ್ಷದಿಂದನೇ ಎಲ್ಲ ಮರಿ ತಂದು ಬಿಟ್ಕೊಂಡು ನಂಟ್ರಿ ಹತ್ರ ಮಾಡಿಕ್ಬೇಕು ಅಂತ ತುಂಬಾ ಗ್ರ್ಯಾಂಡ್ ಆಗಿ ಊರೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲಾರು ಪ್ರತಿಯೊಬ್ರು ಖುಷಿಯಾಗಿ ಮಾತಾಡ್ತಾ ಇದಾರೆ. ಸುಮಾರು 50ರಿಂದ 60 ಸಾವಿರ ಜನ ಸೇರುವಂತ ನಿರೀಕ್ಷೆ ಇದೆ. ತುಂಬಾ ಟ್ರಾಫಿಕ್ ಎಲ್ಲ ಜಾಮ್ ಆಗ್ಬೋದು. ನಾವು ಅನೇಕ ಪೊಲೀಸ್ ಇಲಾಖೆಗೆ, ಪುರಸಭೆಗೆ, ಚೆಸ್ಕಾಂ ಇಲಾಖೆಗೆಲ್ಲ ನಾವು ಅನುಮತಿ ಕೇಳ್ಕೊಂಡು ಮಾಡ್ತಾ ಇದ್ದೇವೆ. ಎಲ್ಲಾ ಇಲಾಖೆಯವರು ಸಹ ನಮ್ಗೆ ಸಹಕರಿಸಿ ಹಾಗೂ ಗ್ರಾಮದವರು ಕೂಡ ಮಹಿಳೆಯರಾಗ್ಬೋದು ಅಥವಾ ಪುರುಷರಾಗ್ಬೋದು ತುಂಬಾ ಖುಷಿಯಾಗಿ ಪ್ರತಿಯೊಬ್ರು ಮಾಡ್ತಾ ಇದಾರೆ.